ನಮಸ್ಕಾರ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಆಲ್ ಐ ಕ್ಯಾನ್ ಗೈಡ್ ಯೂಟ್ಯೂಬ್ ಚಾನೆಲ್ಗೆ ಮತ್ತೊಮ್ಮೆ ಸ್ವಾಗತ. ಸಾಮಾನ್ಯವಾಗಿ ಎಲ್ಲೇ ಆಗಲಿ ಯಾರಾದ್ರೂ ನಮ್ಮ ಹತ್ರ ವೆರಿಫಿಕೇಶನ್ ಪರ್ಪಸ್ಗಾಗಿ ಐಡಿ ಪ್ರೂಫ್ ಅನ್ನ ಕೇಳಿದಾಗ ನಾವು ಹಿಂದೆ ಮುಂದೆ ನೋಡದೆ ಆಧಾರ್ ಕಾರ್ಡ್ ಅನ್ನ ಕೊಟ್ಟು ಬಿಡ್ತೀವಿ. ಇನ್ನು ಕೆಲವು ಕಡೆ ಅಂದ್ರೆ ಹೋಟೆಲ್ಗಳಾಗಿರಬಹುದು ಅಥವಾ ಯಾವುದೋ ಟೂರಿಸಂ ಸ್ಪಾಟ್ ಗಳಲ್ಲಾಗಿರಬಹುದು, ಇನ್ನು ಕೆಲವೊಂದು ಜಾಬ್ ಇಂಟರ್ವ್ಯೂ ಸ್ಕೆಡ್ಯೂಲ್ ಮಾಡೋಕೆ ಆಧಾರ್ ಕಾರ್ಡ್ ಅನ್ನೇ ಐಡಿ ಪ್ರೂಫ್ ಆಗಿ ಬೇಕು ಅಂತ ಕೇಳ್ತಾರೆ. ಆದರೆ ಇವತ್ತಿನ ಸಮಾಜದಲ್ಲಿ ಎಷ್ಟೊಂದು ರೀತಿಯ ಸ್ಕ್ಯಾಮ್ಗಳು ನಡೀತಾ ಇದೆ. ನಮ್ಮ ಆಧಾರ್ ಕಾರ್ಡ್ ಅನ್ನ ಅಷ್ಟು ಸುಲಭವಾಗಿ ನಂಬಿ ಮೂರನೇ ವ್ಯಕ್ತಿಗೆ ಹೇಗೆ ಕೊಡೋದು ಅನ್ನುವಂತ ಹಿಂಜರಿಕೆ ನಮ್ಮೆಲ್ಲರಿಗೂ ಬರೋದು ಸಹಜವೇ. ನಮ್ಮ ಆಧಾರ್ ಕಾರ್ಡ್ ನಮ್ಮ ಬ್ಯಾಂಕ್ ಅಕೌಂಟ್, ಪ್ಯಾನ್ ಕಾರ್ಡ್, ರೇಷನ್ ಕಾರ್ಡ್, ಮೊಬೈಲ್ ನಂಬರ್, ಡ್ರೈವಿಂಗ್ ಲೈಸೆನ್ಸ್, LPG, ಪೆನ್ಷನ್ ಅಕೌಂಟ್ ಹೀಗೆ ಹಲವಾರು ಕಡೆ ಲಿಂಕ್ ಆಗಿರುತ್ತೆ. ಆದ್ರಿಂದ ಆಧಾರ್ ಕಾರ್ಡ್ ಡೇಟಾ ಏನಾದ್ರೂ ಈ ಸ್ಕ್ಯಾಮ್ ಮಾಡುವವರ ಕೈಗೆ ಸಿಕ್ಕಿದಾಗ ನಮಗೆ ದೊಡ್ಡ ರೀತಿಯಲ್ಲಿ ವಂಚನೆ ಆಗುವಂತಹ ಎಲ್ಲಾ ಸಾಧ್ಯತೆಗಳು ಇರುತ್ತೆ. ಹಾಗಾದ್ರೆ ಇದರಿಂದ ಪಾರಾಗೋಕೆ ಏನಾದ್ರೂ ಮಾರ್ಗ ಇದೆಯಾ ಅಂತ ನೀವೇನಾದ್ರೂ ಯೋಚನೆ ಮಾಡ್ತಾ ಇದ್ರೆ ಈ ವಿಡಿಯೋನ ತಪ್ಪದೇ ನೋಡಿ. ನಮ್ಮ ಚಾನೆಲ್ನ ನೀವೇನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದಲ್ಲಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಖಂಡಿತ ಮರಿಬೇಡಿ. ಮಾಸ್ಕ್ಡ್ ಆಧಾರ್ ಕಾರ್ಡ್. ನಮ್ಮ ರೆಗ್ಯುಲರ್ ಆಧಾರ್ ಕಾರ್ಡ್ನಲ್ಲಿ 12 ಅಂಕಿಯ ಆಧಾರ್ ನಂಬರ್ ಇರುತ್ತೆ. ಇದರ ಕೊನೆಯ 4 ಅಂಕಿಗಳನ್ನ ಬಿಟ್ಟು ಉಳಿದ 8 ಅಂಕಿಗಳನ್ನ ಮಾಸ್ಕ್ ಮಾಡಿ ಅಂದ್ರೆ XX ಅಂತ ತೋರಿಸಿರ್ತಾರೆ. ಇದನ್ನ ಮಾಸ್ಕ್ಡ್ ಆಧಾರ್ ಕಾರ್ಡ್ ಅಂತ ಕರೀತಾರೆ. ಮಾಸ್ಕ್ಡ್ ಆಧಾರ್ ಕಾರ್ಡ್ ಅನ್ನ ನೀವು ಎಲ್ಲಾ ಕಡೆಯಲ್ಲೂ ಆಸ್ ಅ ಡಾಕ್ಯುಮೆಂಟ್ ಪ್ರೂಫ್ ಆಗಿ ಕೊಡಬಹುದು. ಇದರಿಂದ ಸ್ಕ್ಯಾಮ್ ಆಗುವಂತಹ ಚಾನ್ಸಸ್ಗಳು ಇರುವುದಿಲ್ಲ. ಹಾಗಾದ್ರೆ ಈ ಮಾಸ್ಕ್ಡ್ ಆಧಾರ್ ಕಾರ್ಡ್ ಅನ್ನ ಹೇಗೆ ಪಡ್ಕೊಳ್ಳೋದು ಅಂತ ಈ ವಿಡಿಯೋದ ಮುಖಾಂತರ ನೋಡೋಣ. ಮೊದಲಿಗೆ ನೀವು ನಿಮ್ಮ ಮೊಬೈಲ್ ಫೋನ್ ಅಥವಾ ಲ್ಯಾಪ್ಟಾಪ್ ನ ಸಹಾಯದಿಂದ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ಮೈ ಆಧಾರ್ ವೆಬ್ಸೈಟ್ ಅನ್ನ ಓಪನ್ ಮಾಡ್ಕೊಳ್ಬೇಕು. ಓಪನ್ ಮಾಡಿದ ನಂತರ ಇಲ್ಲಿ ನಿಮಗೆ ಈ ರೀತಿಯಾಗಿ ಒಂದು ವಿಂಡೋ ಕಾಣಿಸುತ್ತೆ. ಇಲ್ಲಿ ನೀವು ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀವು ನಿಮ್ಮ ಆಧಾರ್ ನಂಬರ್ ಅನ್ನ ಹಾಕಿ ಮೇಲ್ಗಡೆ ಕಾಣಿಸ್ತಾ ಇರುವಂತಹ ಕ್ಯಾಪ್ಚಾವನ್ನ ಕೂಡ ಎಂಟರ್ ಮಾಡಿ ಸೆಂಡ್ OTP ಮೇಲೆ ಕ್ಲಿಕ್ ಮಾಡಬೇಕು. ನಿಮ್ಮ ಆಧಾರ್ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಆ OTP ಅನ್ನ ನೀವು ಇಲ್ಲಿ ಎಂಟರ್ ಮಾಡಿ ಲಾಗಿನ್ ಆಗಬೇಕಾಗತ್ತೆ. ಲಾಗಿನ್ ಆದ ಮೇಲೆ ನಿಮಗೆ ಈ ರೀತಿಯಾಗಿ ಒಂದು ಮುಖಪುಟ ಓಪನ್ ಆಗತ್ತೆ. ಇಲ್ಲಿ ಮೊದಲನೇ ಆಪ್ಷನ್ ಡಾಕ್ಯುಮೆಂಟ್ ಅಪ್ಡೇಟ್ ಅಂತ ನೀವು ಕಾಣ್ತಾ ಇದ್ದೀರಿ. ಈ ಡಾಕ್ಯುಮೆಂಟ್ ಅಪ್ಡೇಟ್ ಅನ್ನುವಂಥದ್ದು ಮ್ಯಾಂಡೇಟರಿ ಆಗಿರುತ್ತೆ. ಆಧಾರ್ ಕಾರ್ಡ್ ಅನ್ನ ಹೊಂದಿರುವಂತಹ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಡಾಕ್ಯುಮೆಂಟ್ ಅಪ್ಡೇಟ್ ಅನ್ನ ಕೊನೆಯ ದಿನಾಂಕದ ಒಳಗೆ ಮಾಡಿಸಲೇಬೇಕು. ಇದರ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನಾನು ಚಾನೆಲ್ ನಲ್ಲಿ ಈಗಾಗಲೇ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೇನೆ. ನೀವು ಇದನ್ನು ಕೂಡ ನೀವು ಚೆಕ್ ಮಾಡ್ಕೊಳ್ಬಹುದು. ಈಗ ಡೌನ್ಲೋಡ್ ಆಧಾರ್ ಮೇಲೆ ಕ್ಲಿಕ್ ಮಾಡಿ. ಆಗ ನಿಮಗೆ ಈ ರೀತಿಯಾಗಿ ನಿಮ್ಮ ಆಧಾರ್ ಕಾರ್ಡ್ ಅನ್ನುವಂಥದ್ದು ಕಾಣಲಿಕ್ಕೆ ಸಿಗುತ್ತೆ. ಇಲ್ಲಿ ಡೂ ಯು ವಾಂಟ್ ಎ ಮಾಸ್ಕ್ಡ್ ಆಧಾರ್ ಕಾರ್ಡ್ ಅಂತ ಏನು ಆಪ್ಷನ್ ಇದೆ ಇದರ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಬಟನ್ ಅನ್ನ ನೀವು ಪ್ರೆಸ್ ಮಾಡಬೇಕಾಗತ್ತೆ. ಈ ರೀತಿಯಾಗಿ ನೀವು ನಿಮ್ಮ ಮಾಸ್ಕ್ಡ್ ಆಧಾರ್ ಕಾರ್ಡ್ ಅನ್ನ PDF ಫಾರ್ಮೆಟ್ ಅಲ್ಲಿ ಡೌನ್ಲೋಡ್ ಮಾಡಿಕೊಳ್ಳಬಹುದು. ಈ PDF ಅನ್ನ ಓಪನ್ ಮಾಡಲಿಕ್ಕೆ ನೀವು ಪಾಸ್ವರ್ಡ್ ಅನ್ನ ಬಳಸಬೇಕು. ಪಾಸ್ವರ್ಡ್ ಯಾವ ರೀತಿಯಾಗಿ ಇರುತ್ತೆ ಅನ್ನುವಂಥದ್ದು ಕೆಳಗಡೆ ತೋರಿಸಲಾಗಿದೆ ನೋಡಿ. ನಿಮ್ಮ ಹೆಸರಿನ ಮೊದಲ 4 ಅಕ್ಷರ ಮತ್ತೆ ನಿಮ್ಮ ಡೇಟ್ ಆಫ್ ಬರ್ತ್ ನ ಇಯರ್ ಇದನ್ನ ನೀವು ಬಳಸಿಕೊಂಡು ಪಾಸ್ವರ್ಡ್ ಅನ್ನ ಹಾಕಿ ನಿಮ್ಮ ಡಾಕ್ಯುಮೆಂಟ್ ಅನ್ನ ಓಪನ್ ಮಾಡಿಕೊಳ್ಳಬಹುದು. ನೀವು ಡೌನ್ಲೋಡ್ ಮಾಡಿರ್ತಕ್ಕಂತಹ ಮಾಸ್ಕ್ಡ್ ಆಧಾರ್ ಕಾರ್ಡ್ ಈ ರೀತಿಯಾಗಿ ಕಾಣಿಸುತ್ತೆ. ಆಧಾರ್ ಕಾರ್ಡ್ ನಂಬರ್ ನ ಮೊದಲ 8 ಅಕ್ಷರಗಳು XX ಅಂತ ಮಾಸ್ಕ್ ಆಗಿರುತ್ತೆ. ಕೊನೆಯ 4 ಅಕ್ಷರಗಳು ಮಾತ್ರ ಇಲ್ಲಿ ಕಾಣಲಿಕ್ಕೆ ಸಿಗುತ್ತೆ. ಈ ಮಾಸ್ಕ್ಡ್ ಆಧಾರ್ ಕಾರ್ಡ್ ಅನ್ನ ಎಲ್ಲಾ ಕಡೆಯಲ್ಲೂ ನೀವು ಡಾಕ್ಯುಮೆಂಟ್ ಪ್ರೂಫ್ ಆಗಿ ಬಳಸಲಿಕ್ಕೆ ಅವಕಾಶ ಇರುತ್ತೆ. ಇದಿಷ್ಟು ಮಾಹಿತಿ ಈ ವಿಡಿಯೋಗೆ ಸೀಮಿತವಾಗಿತ್ತು. ನಿಮ್ಗೆ ಏನಾದ್ರೂ ಡೌಟ್ ಇದ್ದಲ್ಲಿ ಅಥವಾ ಮಾಸ್ಕ್ಡ್ ಆಧಾರ್ ಕಾರ್ಡ್ ಅನ್ನ ಡೌನ್ಲೋಡ್ ಮಾಡಲಿಕ್ಕೆ ಯಾವುದೇ ರೀತಿಯ ಸಮಸ್ಯೆ ಎದುರಾದಲ್ಲಿ ಕಾಮೆಂಟ್ ನ ಮೂಲಕ ತಿಳಿಸಿ. ನಾನು ಆ ಸಮಸ್ಯೆಗೆ ಪರಿಹಾರವನ್ನ ಸೂಚಿಸುವಂತ ಪ್ರಯತ್ನವನ್ನ ಖಂಡಿತ ಮಾಡ್ತೇನೆ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ಶೇರ್ ಮಾಡೋದನ್ನ ಖಂಡಿತ ಮರಿಬೇಡಿ. ವಿಡಿಯೋವನ್ನ ಸಂಪೂರ್ಣವಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಜೈ ಹಿಂದ್.